ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿದಂತಹ ಬಿಜೆಪಿ ಯಾಕೆಂತಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರ ನಾಯಕತ್ವದಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿತ್ತು. ಈಗ ಉಭಯ ನಾಯಕರನ್ನು ಕಟ್ಟಿ ಹಾಕೋದಕ್ಕೆ ಕೇಸರಿ ಪಾಳ್ಯದಲ್ಲಿ ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ. ಇಬ್ಬರಿಗೂ ಕೂಡ ಮೈಸೂರು ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇದೆಯಲ್ಲ, ಈಗ ಟೆನ್ಷನನ್ನು ತಂದಿಟ್ಟಿದೆ. ರಿಪಬ್ಲಿಕ್ ಕಣದಲ್ಲಿ ಬಿಜೆಪಿ ಚುನಾವಣಾ ರಣತಂತ್ರದ ಸೂತ್ರ ಏನು ಅನ್ನೋದು ಗೊತ್ತಾಗಿದೆ. ಮೈಸೂರು ಕ್ಷೇತ್ರ ಗೆಲ್ಲಲೇಬೇಕಾದಂಥ ಒತ್ತಡದಲ್ಲಿ ಸಿದ್ದರಾಮಯ್ಯ ಅವರಿದ್ದರೆ ತಮ್ಮನನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಆ ಒತ್ತಡದಲ್ಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇಬ್ಬರನ್ನ ಟಾರ್ಗೆಟ್ ಮಾಡಿ ಗೆಲ್ಲುವ ಕುದುರೆ ಹತ್ತಿದಂಥ ಕೇಸರಿ ಹೊಸ ಮುಖಗಳಿಗೆ ಟಿಕೆಟ್ ಕೊಡುವ ಮೂಲಕ ಮಣಿಸೋದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಟ್ಟಿರುವಂಥ ಒಂದು ಜಾತಿ ಮೀರಿದ ರಾಜಕಾರಣವನ್ನು ನಡೆಸೋದಕ್ಕೆ ಮೈಸೂರಿನಲ್ಲಿ ರಣತಂತ್ರಗಾರಿಕೆ ಬಿಜೆಪಿ ಪಾಳೆಯದ್ದು. ಮತ್ತೊಂದು ಕಡೆ ಇತ್ತ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಇವರಿಗೆ ಟಿಕೆಟ್ ಕೊಡೋ ಮೂಲಕ ಡಿ.ಕೆ. ಶಿವಕುಮಾರ್ ಅವರನ್ನು ಕಟ್ಟಿ ಹಾಕುವ ಸೂತ್ರವನ್ನು ಇಲ್ಲಿ ಹೆಣೆಯಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ.